ಬಿಬಿಎಂಪಿ ಅಧಿಕಾರಿಗಳೇ ನಿಮ್ಮದು ಯಾವ ಸೀಮೆಯ ರೂಲ್ಸು? ಬಡವರಿಗೆ ಒಂದು ರೂಲ್ಸು, ಬಲ್ಲಿದವರಿಗೆ ಒಂದು ರೂಲ್ಸಾ? ನಗರದಲ್ಲಿ ಎಲ್ಲಿ ನೋಡಿದರೂ ಕೂಡ ಫ್ಲೆಕ್ಸು, ಬ್ಯಾನರ್ ಅಬ್ಬರ. ಬಿಬಿಎಂಪಿ ಅಧಿಕಾರಿಗಳೇ ನಿಮ್ಮದು ಯಾವ ಸೀಮೆಯ ರೂಲ್ಸು? ಬಡವರಿಗೆ ಒಂದು ನಿಯಮ, ಶ್ರೀಮಂತರಿಗೆ ಒಂದು ನಿಯಮಾನ. ನಗರದಲ್ಲಿ ಎಲ್ಲ ನೋಡಿದ್ರೂ ಕೂಡ ಫ್ಲೆಕ್ಸು, ನಗರದಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಫ್ಲೆಕ್ಸು, ಬ್ಯಾನರು. ಪಾಲಿಕೆಯ ಅಧಿಕಾರಿಗಳು ಮಾತ್ರ ಫುಲ್ಲು ಸೈಲೆಂಟ್ ಆಗಿದ್ದಾರೆ. ರಾಹುಲ್ ಗಾಂಧಿ ಪ್ರತಿಭಟನೆಯಲ್ಲಿ ಫ್ಲೆಕ್ಸ್ ಹಾವಳಿ. ಊರು ತುಂಬ ಬುದ್ಧಿ ಹೇಳ್ಕೊಂಡು ತಿರುಗಾಡ್ತೀರಿ. ಮತ ಚೋರಿ ವಿಚಾರಕ್ಕೆ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ರ್ಯಾಲಿ. ಎಲ್ಲಿ ನೋಡಿದ್ರೂ ಕಾಂಗ್ರೆಸ್ ನಾಯಕರ ಫ್ಲೆಕ್ಸು, ಬ್ಯಾನರ್ ಅಳವಡಿಕೆ. ಅದನ್ನ ಹೇಳೋರು ಕೇಳೋರು ಯಾರೂ ಇಲ್ಲ. ಬೆಂಗಳೂರಲ್ಲಿ ಫ್ಲೆಕ್ಸ್ ಬ್ಯಾನ್ ಆಗಿ 7-8 ವರ್ಷಗಳೇ ಕಳೆದು ಹೋಗಿದೆ. ಆದರೂ ಕೂಡ ಅದರ ಹಾವಳಿ ನಿಂತಿಲ್ಲ. ರಾಜಕಾರಣಿಗಳ ಫ್ಲೆಕ್ಸ್ಗಳ ಹಾವಳಿ ಬೆಂಗಳೂರಿನಲ್ಲಿ ನಿಂತಿಲ್ಲ. ಬಿಬಿಎಂಪಿ ಅಧಿಕಾರಿಗಳೇ ನಿಮ್ಮದು ಕಾಂಗ್ರೆಸ್ಸಿಗೆ ಒಂದು ತರಹದ ನ್ಯಾಯ, ಬಿಜೆಪಿಗೆ ಒಂದು ತರಹದ ನ್ಯಾಯನ? ಈ ತರಹದ ತಾರತಮ್ಯ ನೀತಿ ಯಾಕೆ? ಒಂದು ಬಿಜೆಪಿಗೆ ಅದೇ ನಿಯಮ ಇರುವಂತೆಯೇ ಕಾಂಗ್ರೆಸ್ಸಿಗೂ ಕೂಡ ಅದೇ ನಿಯಮ ಇರಬೇಕಲ್ಲ. ಪಾಲಿಕೆ ಅಧಿಕಾರಿಗಳು ಮಾತ್ರ ಫುಲ್ ಸೈಲೆಂಟ್ ಆಗಿದ್ದಾರೆ. ಒಂದು ಪಕ್ಷಕ್ಕೊಂದು ನಿಯಮ, ಮತ್ತೊಂದು ಪಕ್ಷಕ್ಕೆ ಇನ್ನೊಂದು ನಿಯಮ ಅನ್ನೋ ತರಹ ಇದೆ. ಇವತ್ತು ರಾಹುಲ್ ಗಾಂಧಿ ಬಂದಿದ್ರು ಎಲ್ಲಿಗೆ? ಬೆಂಗಳೂರಿಗೆ. ಸೊ ಈಗಲೂ ಕೂಡ ಬೆಂಗಳೂರಿನಲ್ಲೇ ಇದ್ದಾರೆ. ಮತಚೋರಿ ಪ್ರತಿಭಟನೆಯ ಕಾರ್ಯಕ್ರಮಕ್ಕೆ ಬಂದ ರಾಹುಲ್ ಗಾಂಧಿಯನ್ನು ವೆಲ್ಕಮ್ ಮಾಡೋದಕ್ಕೆ ಒಂದಷ್ಟು ಪೋಸ್ಟರ್ಗಳನ್ನು ಹಾಕಿದ್ರು. ಯಾರು? ಕಾಂಗ್ರೆಸ್ಸಿನವರು. ಆ ಪೋಸ್ಟರು, ಫ್ಲೆಕ್ಸು, ಬ್ಯಾನರು ನಮ್ಮಲ್ಲಿ ಬ್ಯಾನ್ ಆಗಿ 7-8 ವರ್ಷ ಕಳೆದಿದ್ದಾವೆ. ಆದರೆ ಈ ಬ್ಯಾನರ್ ತೆರವಿಗೆ ಮುಂದಾಗಲಿಲ್ಲ ಬಿಬಿಎಂಪಿ ಅನ್ನೋದೇ ಒಂದು ತರಹದ ವಿಪರ್ಯಾಸ. ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಅನ್ನುವ ಕಾರಣಕ್ಕೋಸ್ಕರ ಕಾಂಗ್ರೆಸ್ಸಿಗರು ಮಾಡುವಂತಹ ಎಲ್ಲದನ್ನೂ ಸಹಿಸೋದಕ್ಕೆ ಸಾಧ್ಯನಾ? ಆಡಳಿತಾರೂಢ ಪಕ್ಷ ಆ ಪಕ್ಷದ ಪರವಾಗಿ ನಿಂತುಕೊಳ್ಳುವ ಕೆಲಸ ಮಾಡಿದೆ ಬಿಬಿಎಂಪಿ. ಸೊ ತಮ್ಮ ನಾಯಕರನ್ನು ಸ್ವಾಗತಿಸಿ ಹಾಕಿದಂತಹ ಫ್ಲೆಕ್ಸು, ಬ್ಯಾನರು, ಕಟೌಟು ಎಲ್ಲವೂ ಕೂಡ ನಿಷೇಧಿತದ್ದೇ ಆಗಿತ್ತು. ಆದರೂ ಕೂಡ ಬಿಬಿಎಂಪಿ ಅದರ ವಿರುದ್ಧ ಕ್ರಮ ತೆಗೆದುಕೊಳ್ಳಲಿಲ್ಲ ಎನ್ನುವಂಥ ಆಕ್ರೋಶವೂ ಕೂಡ ವ್ಯಕ್ತವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.